ಆಗೋದಿಲ್ಲ ಎಂದು ನಿನಗೆ ಹೇಳಿದ್ದೆ. ನಿನ್ನ ಪತಿಯ ಪ್ರಾಣ ತೆಗೆಯಲೆಂದೇ ಬಂದಿರುವೆ. ನನ್ನ ಮುತ್ತೈದೆತನನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ವಿನಿತಾ ದೇವಿ ನನ್ಗೆ ಅನುಗ್ರಹಿಸಿ ಮಹಿಮೆ ಇರೋ ತಾಯ್ತನ ನನಗೆ ಪ್ರಸಾದವಾಗಿ ಕೊಟ್ಟಿದ್ದಾಳೆ. ಅದವ್ರ ಕೈಯಲ್ಲಿರೋವರೆಗೂ ನೀ ನನ್ನ ಗಂಡನ ಏನೂ ಮಾಡೋಕ್ಕಾಗಲ್ಲ. ಆ ರಕ್ಷೆ ಇರುವವರೆಗೂ ನಾನೇನು ಮಾಡಲಾರೆ ಎಂದು ನನಗೂ ತಿಳಿದಿದೆ. ಆದರೆ ಆ ರಕ್ಷಾ ಬಂಧನ ಈಗ ನಿನ್ನ ಪತಿ ಕೈಯಲ್ಲಿಲ್ಲ. ಏನಾಯ್ತು? ಕಾರಲ್ಲಿದ್ದಾಗ ನನ್ನ ಕೈಯಲ್ಲಿ ತಾಯ್ತಾ ಇತ್ತು. ಈಗಿಲ್ಲ ಅಂದರೆ ಅದಿಲ್ಲೇ ಎಲ್ಲೋ ಬಿದ್ದಿರಬೇಕು. ಬರ್ವಿ. ಅಮ್ಮ ನಾಗಮ್ಮ, ಅಮ್ಮ ಮಾವ, ಅಮ್ಮ ನಾಗಮ್ಮ ತಾಯಿ, ನನ್ನ ಗಂಡನ ಬಿಟ್ಬಿಡು. ಮಾವ, ತಾಯಿ ಎಲ್ಲಿ ಬಿದ್ದೋಯ್ತು? ಅಯ್ಯೋ, ತಗೋತಾಯ್ತಾ? ಬಿಟ್ಬಿಡಮ್ಮ ಅಮ್ಮ, ನನಗೆ ಅನ್ಯಾಯ ಮಾಡಬೇಡ ಅಮ್ಮ. ನಮ್ಮೇಲೆ ದಯೆ ತೋರಿಸು ನಾಗಮ್ಮ. ಬೈ.
ಅಮ್ಮ ನನ್ಗೇನು ಆಗದೆ ಇರೋ ಹಾಗೆ ನನ್ನನ್ನು ಕಾಪಾಡ್ದವಳು ನೀನು. ನನ್ನ ಗಂಡನ್ ಯಾಕೆ ಸಾಯಿಸ್ಬೇಕು ಅನ್ಕೊಂಡೆ ನಾಗಮ್ಮ? ನಿನಗೆ ಅಭಯ ಕೊಟ್ಟಿರುವುದರಿಂದ ನಿನ್ನನ್ನು ಕಾಪಾಡುವುದು ನನ್ನ ಜವಾಬ್ದಾರಿ. ನಿನ್ನ ಪತಿ ತಪ್ಪು ಮಾಡಿರುವುದರಿಂದ ಮಾಡಿರುವ ತಪ್ಪಿಗೆ ಶಿಕ್ಷೆ ವಿಧಿಸುವುದು ನನ್ನ ಕರ್ತವ್ಯ. ನನ್ನ ಕಾಪಾಡೋದು ನಿನ್ನ ಜವಾಬ್ದಾರಿ ಆದ್ರೆ ನನ್ನ ಗಂಡನ್ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿನ್ನ ಪತಿಯನ್ನು ನನ್ನಿಂದ ನೀನು ರಕ್ಷಿಸಿಕೊಳ್ಳಲಾರೆ. ನನ್ನ ಗಂಡನ ನಾನು ರಕ್ಷಿಸ್ಕೋಬಲ್ಲೆ. ನಿನ್ನ ನಂಬಿಕೆ ಗೆಲ್ಲುವುದು, ನನ್ನ ಶಪಥ ಗೆಲ್ಲುವುದು ನೀನೇ ನೋಡು. ರಕ್ಷಣೆ ಆಗಿ ಈ ತಾಯ್ತಾ ಇರೋವರೆಗೂ ನಾಗಮ್ಮಯಿಂದ ನಿನಗೆ ಯಾವ ಥರದ ತೊಂದರೆನೂ ಆಗಲ್ಲ ಮಾವ. ಮಾವ ನಿಂಗೇನು ಆಗಿಲ್ಲ ಅಲ್ವಾ ಮಾವ? ಏನಾಗಿಲ್ಲ ಅಲ್ವಾ? ಅಮ್ಮೋರೆ, ನಿಮ್ಗೇನು ಆಗಿಲ್ಲ ತಾನೇ? ದೇವ್ರ ದಯೆ ಮಲ್ಲಿ ಏನೂ ಆಗಿಲ್ಲ. ಕಾರು ಮರಕ್ಕೆ ಗುತ್ತಾ ಇದ್ದಂಗೆ ತಲೆಗೆ ಏಟ್ ಬಿದ್ದು ಪ್ರಜ್ಞೆ ತಪ್ಪಿದ್ದೋದೆ ಅಮ್ಮವ್ರೆ. ಈಟೊತ್ತು ಕಾರಲ್ಲೇ ಇದ್ದೆ. ಈಗ ಪ್ರಜ್ಞೆ ಬಂದ್ಮೇಲೆ ನಿಮ್ಮನ್ನ ಹುಡ್ಕೊಂಡು ಬಂದೆ. ನಿಮ್ಮಿಬ್ಬರಿಗೂ ಏಟೇನಾದ್ರೂ ಬಿದ್ದಾಯ್ತಾ? ಕಾರಿಂದ ಕೆಳಗೆ ಬಿದ್ಮೇಲೆ ಸಣ್ಣ ಸಣ್ಣ ಗಾಯ ಆಯಿತು ಅಷ್ಟೇ. ಅದೃಷ್ಟ ಚೆನ್ನಾಗಿದ್ದಿದ್ಕೆ ಪಿರಾಣ ಹೋಗ್ದೆ ಬದಿಕಂಬಿಟ್ರಿ. ಏನೋ ಚಿಗ್ಗಾಯ ಆಗಿದ್ರೆ ಪ್ರಾಣದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಮಲ್ಲಿ? ಅದೇ ಅಮ್ಮವ್ರೆ, ಪ್ರಾಣ ಹೋಗ್ಲಿಲ್ವಲ್ಲ ಅಂತಂದೆ. ಸರಿ ಬುಡಿ, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಬಾ ಮಾವ. ಯಾಕೆ ಶಕುಂತಲ ಒಂಥರ ಇದೆಯಾ? ದೇವಸ್ಥಾನಕ್ಕೆ ಹೋದವ್ರು ಇನ್ನೂ ಬಂದಿಲ್ಲಮ್ಮ. ದರ್ಶನ ಮಾಡ್ಕೊಂಡು ಬರೋದಕ್ಕೆ ಇಷ್ಟು ಟೈಮ್ ಆಗತ್ತಾ? ನೀನೇನು ಯೋಚನೆ ಮಾಡಬೇಡ, ಬರ್ತಾರೆ ಬಿಡು. ಮಲ್ಲಿ ಅವರಿಬ್ಬರನ್ನು ಹೊರಗೆ ಕರ್ಕೊಂಡು ಹೋಗಿದ್ದಾಳೆ ಅಂದಮೇಲೆ ಅರ್ಜುನ್ನ ಸಾಯಿಸೋಕೆ ಕರ್ಕೊಂಡು ಹೋಗಿರ್ತಾಳೆ. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಏನತ್ಗೆ ಅವ್ರೆ, ಎಲ್ಲರೂ ಯಾಕೋ ತುಂಬಾ ಟೆನ್ಷನ್ನಲ್ಲಿರೋ ಹಾಗಿದೆ. ಅರ್ಜುನ್ ಭೈರವಿನ ದೇವರ ದರ್ಶನಕ್ಕೆ ಅಂತ ಮಲ್ಲಿ ಕರ್ಕೊಂಡು ಹೋದ್ಲು. ಅವ್ರ ಮನೆ ಬಿಡ್ತಿದ್ದ ಹಾಗೆ ದೃಷ್ಟಿ ಕುಂಬಳಕಾಯಿನೂ ಬಿದ್ದು ಹೋಯ್ತು. ಆ ಅಪಶಕುನ ನಡೆದಾಗಿಂದ ನನಗೆ ಹೋದವ್ರಿಗೆ ಏನಾಗಿದೆಯೋ ಅಂತ ಭಯ ಆಗ್ತಿದೆ. ನಿನ್ನ ಮಗ ಸಾಯ್ತಾನೆ ಅಂದ್ರೆ ಅದು ಅಪಶಕುನಾನೇ ಅಲ್ವಾ? ಹಾಗೇನ್ ನಡೆಯೋದಿಲ್ಲ ಅತ್ಗೆ ಅವ್ರೆ. ಮಲ್ಲಿ ಕರ್ಕೊಂಡು ಹೋಗಿದ್ದಾಳೆ ತಾನೆ.
ಏನೂ ಆಗೋದಿಲ್ಲ ಬಿಡಿ. ನಿನ್ನ ಮಗ ಸತ್ತ ಅನ್ನೋ ಸುದ್ದಿ ಕೇಳೋಕೆ ರೆಡಿಯಾಗಿರಿ. ಕೌಸಲ್ಯ, ಅರ್ಜುನ್ಗೋ ಭೈರವಿಗೋ ಫೋನ್ ಮಾಡಿ ಅವರೆಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೋ ಇಲ್ವೋ ಅಂತ ಒಂದ್ಸಲ ಕೇಳಮ್ಮ. ತುಂಬಾ ಸಾರಿ ಮಾಡಿದೆ ಅಜ್ಜಿ, ಆದ್ರೆ ಅವರಿಬ್ರು ಫೋನು ಸಿಗ್ತಾ ಇಲ್ಲ. ಅವನು ಹೋದ್ಮೇಲೆ ಫೋನ್ ಕನೆಕ್ಟ್ ಆದರೂ ಒಂದೇ, ಕನೆಕ್ಟ್ ಆಗದೆ ಇದ್ರೂ ಒಂದೇ. ಅಮ್ಮವ್ರೆ, ನನ್ನಿಂದನೇ ನಿಮಗೆ ತೊಂದರೆ ಆಗಿದ್ದು. ನಿಮ್ಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ, ಆದರೆ ಈಗ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಅಮ್ಮವ್ರೆ. ಸರಿಯಾದವಳು ಕಣೆ ನೀನು ನಮ್ಮನೇಲೊಬ್ಳು. ನೀನು ಯಾವಾಗಲೂ ನಮ್ಮ ಸಂತೋಷನೇ ಬಯಸ್ತೀಯ. ಎಲ್ಲರೂ ಕಾಯ್ತಾ ಇರ್ತಾರೆ, ಬಾ. ಬಂದ್ರು ಅಜ್ಜಿ. ಭೈರವಿ, ನಿಮ್ಗೇನು ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅದಕ್ಕೆ. ಅರ್ಜುನ್, ಏನಪ್ಪ ಇದು ಗಾಯ? ಸಾಯಿಸ್ಬೇಕಾಗಿತ್ತು. ಅದೃಷ್ಟ ಕೂಡಿ ಬಂದಿದ್ಕೆ ಸಾವನಿಂದ ತಪ್ಪಿಸ್ಕೊಂಡ್ರು. ಅಜ್ಜಿ, ಅದು ನಡೆದಿದ್ದೇನಾದ್ರೂ ಹೇಳಿದ್ರೆ ಇವ್ರೆಲ್ಲರೂ ಟೆನ್ಷನ್ ಮಾಡ್ಕೊತಾರೆ ಮಾವ. ಯಾಕಿಬ್ರು ಮಾತಾಡ್ತಾ ಇಲ್ಲ? ಏನಾಯ್ತು? ಏನೂ ಆಗಿಲ್ಲ ಅಜ್ಜಿ. ದೇವಸ್ಥಾನ ಮೆಟ್ಲು ಹತ್ತುವಾಗ ನೋಡ್ಕೊಳ್ದೆ ಜಾರ್ ಬಿದ್ದುಬಿಟ್ಟೆ. ಏನೂ ಆಗಿಲ್ಲ. ಪ್ರಾಣಗಂಡಾಂತರದಿಂದ ತಪ್ಪಿಸ್ಕೊಂಡೆ ಅಂತ ಆಯ್ತು. ಅಂದ್ರೆ ನಾನು ಹೇಳಿದ್ದು, ದೇವಸ್ಥಾನ ಮೆಟ್ಲಿಂದ ಬಿದ್ದಾಗ ತಲೆಗೋ ಎಲ್ಲಾದ್ರೂ ಪೆಟ್ಟಾಗಿದ್ರೆ ಪ್ರಾಣ ಹೋಗ್ಬಿಡ್ತಿದ್ದಲ್ಲ ಅಂತ ಅತ್ತಿಗೆ ಅವರೇ, ಅಷ್ಟೇ. ಹೋದವರು ಕ್ಷೇಮವಾಗಿ ಬರ್ತಾರೋ ಇಲ್ವೋ ಅಂತ ನಾವೆಲ್ಲರೂ ಟೆನ್ಷನ್ ಆಗಿದ್ರೆ ಏನೇನೋ ಮಾತಾಡ್ತಿದ್ಯಲ್ಲಪ್ಪ ನೀನು. ಸಾರಿ ಅತ್ತಿಗೆ ಅವರೇ, ತಪ್ಪು ತಿಳ್ಕೊಬೇಡಿ. ಭೈರವಿ, ಅರ್ಜುನ್ ಹೇಳ್ತಾ ಇರೋದು ನಿಜಾನೇನಾ? ಇಲ್ಲಾಂದ್ರೆ ಆ ನಾಗಮ್ಮ ಮತ್ತೆ ಏನಾದ್ರೂ ತೊಂದರೆ ಕೊಡಕ್ ಪ್ರಯತ್ನ ಮಾಡಿದ್ಲಾ? ನಿಜ ಹೇಳಿ. ಹೇಳು ಭೈರವಿ. ಭೈರವಿ, ಅರ್ಜುನ್, ಹೇಳು ಅರ್ಜುನ್. ನೀವು ಅನ್ಕೊಳ್ಳೋ ಥರ ಏನೂ ಆಗಿಲ್ಲಮ್ಮ. ಮಾವನ ಕೈಲಿ ಆ ವಿನಿತಾ ದೇವಿ ಕೊಟ್ಟಿರೋ ತಾಯ್ತಾ ಇರೋದ್ರಿಂದ ನಾಗಮ್ಮ ಏನು ಮಾಡೋಕ್ಕಾಗಲಿಲ್ಲ ಅತ್ತೆ. ಅಂಥದ್ದೇನು ನಡೀಲಿಲ್ಲ. ಸರಿ ಬಿಡಿ, ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಸಣ್ಣ ಗಾಯದಿಂದ ತಪ್ಪಿಸ್ಕೊಂಡಿದ್ದೀರಾ. ಆಯ್ತು ಬಿಡಿ, ನೀವಿಬ್ರು ಒಳಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಹೋಗಿ. ಆಯ್ತಜ್ಜಿ. ನೋಡು ಮಲ್ಲಿ, ಅವ್ರು ಶೋಭನ ನಡೆಸ್ಕೊಡ್ತೀನಿ ಅಂತ ನೀನು ಮಾತು ಕೊಟ್ಟಿದ್ರಿಂದ
ನೀನ್ ಮಾಡ್ಬೇಕಾದ ಕೆಲಸ ತುಂಬಾನೇ ಇದೆ. ಅದಕ್ಕೆ ವ್ಯವಸ್ಥೆ ಮಾಡೋಣ. ಕೌಸಲ್ಯ ಬಾಮ್ಮ. ಮಲ್ಲಿ ರೂಪದಲ್ಲಿರೋ ಈ ನಾಗಮ್ಮ ಸಾವಿನ ಸುದ್ದಿ ತರ್ತಾಳೆ ಅನ್ಕೊಂಡ್ರೆ ಅವ್ರನ್ನ ಏನೂ ಮಾಡದೆ ಬಾಡಿಗಾರ್ಡ್ ತರ ಕರ್ಕೊಂಡ್ ಬಂದಿದ್ದಾಳೆ. ಛೇ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ ಅತ್ತಿಗೆ ಅವರೇ? ನಿಮ್ಮ ಟೆನ್ಷನ್ ನೋಡಿ ನಾನು ಏನೇನೋ ಮಾತಾಡ್ತೀನಿ, ಆಗ ನನ್ನ ಅಪಾರ್ಥ ಮಾಡ್ಕೊತೀರಾ. ಮೊದಲೇ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಹ್ಯಾಪಿಯಾಗಿ ರೆಸ್ಟ್ ತಗೊಳ್ಳಿ. ನಾನು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸೋನು ಅತ್ತಿಗೆ ಅವರೇ, ಯಾರಿಗೂ ಕೇಡ್ ಬಯಸೋನಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು.